ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ಬೆಳಗ್ಗೆ ತಿಂಡಿಗೆ ತಾಲಿಪಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ತಾಲಿಪಟ್ಟು ತೊಟ್ತಾ ಇರೋದು. ಇನ್ನು ಖುಷಿಮನು ತೊಟ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ತೊಟ್ಟೋದಕ್ಕೆ ಬಂದಿದ್ದಾನೆ ಅಲ್ಲ. ಅದೇನು ತೊಟ್ಟಿ ಏನಪ್ಪ, ಹರಡ್ತಾನೆ ಇಲ್ಲ. ಹಾಂ, ಏನಿದೆ ಹೇಳು ಖುಷಿ? ತಾಲಿಪಟ್ಟು. ನಮ್ಮ ಖುಷಿಯಾಗಿ ಸಿಕ್ಕಾಪಟ್ಟ ಇಷ್ಟ ತಾಲಿಪಟ್ಟು ಅಂದರೆ ಅಲ್ಲಮ್ಮ? ಎಸ್ ಎಸ್. ಇನ್ನು ಬೆಳಗ್ಗೆ ಒಂದು 7 ಗಂಟೆ ಹಂಗೆ ನನ್ನ ಹಸ್ಬೆಂಡ್ ಹೊರಟರು. ತಿಂಡಿ ಏನು ಬೇಡಮ್ಮ, ಲೇಟ್ ಆಗಿಬಿಡುತ್ತೆ ನನಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಮಗಷ್ಟೇನೆ ತಿಂಡಿ, ಖುಷಿಮಂಗೆ ನನಗೆ. ಪಾಪುಗೆ ಬೆಳಗ್ಗೆನೇ ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು. ಒಂದು ಹಾಫ್ ಆನ್ ಅವರ್ ಆಯಿತು ಅವ್ನು ಮಲಗಿ. ನಾನು ಸ್ನಾನಕ್ಕೆ ಹೋಗಿರ್ತೀನಮ್ಮ, ಪಾಪನ ನೋಡ್ಕೊತಾ ಇರು ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋದೆ. ಖುಷಿ ಇದ್ದಾನಲ್ವ, ಅವ್ನು ಮಲಗ್ಸೋದು ಬಿಟ್ಬಿಟ್ಟು ಎಬ್ಸಿದ್ದಾನೆ. ಪಾಪು ಎದ್ದೇಳು, ಪಾಪು ಎದ್ದೇಳು ಅಂತ ಹೇಳ್ಬಿಟ್ಟು. ನಾನು ಬರೋ ಅಷ್ಟರೊಳಗೆ ಎದ್ಬಿಟ್ಟು ಆಟಾಡ್ತಾಯಿದ್ರು ಇಬ್ಬರೂ. ಮತ್ತೆ ಪಾಪುನ ಮತ್ತೆ ತೊಟ್ಲಲ್ಲಿ ಹಾಕಿ ಮಲಗಿಸಿ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ತೊಟ್ಟು 2 ಸತಿ ತೊಟ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ. ಹಾಂ, ತೊಟ್ಟು ನೀಟಾಗಿ ಬಿಟ್ಟು ಬಿಡಪ್ಪಾಜಿ, ಅದು ಮುರಿದೋಗ್ಬಿಡುತ್ತೆ ಮಗನೇ. ನೀಟಾಗಿ ತೊಟ್ಟು, ತೊಟ್ಟಿಂಗ್ ನೀಟಾಗಿ. ಎಸ್, ಏನಪ್ಪ ತೊಟ್ಟು ನೀಟಾಗಿ ತೊಟ್ಟು. ಆನಿಯನ್ ಬಿಡಪ್ಪಿ, ಅದು ಏನು ಹೇಳೋದು? ಎಸ್, ಈರುಳ್ಳಿ. ಈರುಳ್ಳಿ ಅಲ್ಲ, ಅದು ಆನಿಯನ್. ಈರುಳ್ಳಿ. ಓಕೆ. ಇನ್ನು ತಿಂಡಿ ಎಲ್ಲ ರೆಡಿ ಆಯಿತು. ತಿಂಡಿ ತಿನ್ಕೊಳ್ಳೋದಷ್ಟೇನೆ. ಇನ್ನು ಇವತ್ತಿನ ತಿಂಡಿಗೆ ತಾಲಿಪಟ್ಟು, ಅದ್ರ ಜೊತೆ ಸ್ವಲ್ಪ ಪನ್ನೀರು, ಅದಾದಮೇಲೆ ಸ್ಟೀಮ್ ಮಾಡಿರೋಂಥ ವೆಜ್ಜೀಸು, ಅದಾದಮೇಲೆ ಸ್ವಲ್ಪ ಮಜ್ಜಿಗೆ. ಸೊ ಇನ್ನು ಖುಷಿಮನ್ಗೂ ಹಾಕಿಟ್ಟಿದ್ದೀನಿ. ಖುಷಿಮಾ ತಗೋಪ್ಪಿ, ಟಿ ವಿ ನೋಡೋದಾ? ಪಾಪುನು ಇಲ್ಲೇ ಮಲಗಿದ್ದಾನೆ, ತೊಟ್ಲಲ್ಲಿ ಹಾಕಿದ್ದೀನಿ. ಒಳಗಡೆಯಿಂದ ಕರ್ಕೊಂಬಂದು, ಒಳಗಡೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ಸೊ ಮಲ್ಕೊಂಡಿದ್ದಾನೆ. ಅಷ್ಟರೊಳಗೆ ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಬೇರೆ ಏನಾದ್ರು ಕ್ಲೀನಾಗಿದ್ದರೆ ಮುಗಿಸ್ಕೊಳ್ಳೋದು. ಖುಷಿ ಚಾರ್ಲಿ ಮೂವಿ ಸಾಂಗ್ ಹಾಕಿದರೆ ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಅದನ್ನು ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ನೀವು ಸುಮಾರಷ್ಟು ಜನ ಕೇಳ್ತಾ ಇದ್ರಿ, ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡಿದ್ರಿ ಅಂತ ಅಂದ್ರಲ್ವ, ಅವ್ರು ಡಾಕ್ಟ್ರ್ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಾ, ಕಾಂಟ್ಯಾಕ್ಟ್ ಹೇಳ್ತೀರಾ ಅವ್ರದ್ದು ಅಂತ ಹೇಳ್ತಾ ಇದ್ರಿ, ಅಡ್ರೆಸ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ನೋಡೋಣ, ನಂದು ಸ್ವಲ್ಪ ರಿಸಲ್ಟ್ ಬರಲಿ. ಇನ್ನು 2 ಮಂತ್ಸ್ ಅಲ್ವಾ, 2 ಮಂತ್ಸ್ ಬಂದು ನನಗೆ ವರ್ತ್ ಅಂತ ಅನ್ನಿಸ್ತು, ನನಗೆ ಓಕೆ ಅಂತ ಅನ್ನಿಸ್ತು, ನನ್ನ ಹೆಲ್ತ್ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಂತ ಅಂದಾಗ ನಾನು ನಿಮಗೆ ಸಜೆಸ್ಟ್ ಮಾಡ್ಬೋದು. ಇನ್ನು ನಾನು ಇವಾಗ ಬಿಗಿನರ್ ಅಲ್ವಾ, ಸೊ ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಸೊ ಟ್ರೀಟ್ಮೆಂಟ್, ಸೊ ಹಾಗಾಗಿ ಟ್ರೀಟ್ಮೆಂಟ್ ಅಂದರೆ ಏನಿಲ್ಲ, ಫುಡ್ಡಲ್ಲಿ ಸೊ ಈ ಥರ ಬ್ಯಾಲೆನ್ಸ್ ಮೀಲ್ ಥರ ತೊಗೋಬೇಕಷ್ಟೇ. ನಾನು ಅದು ಬಿಟ್ಟು ಬೇರೆ ಇನ್ನೂ ಟ್ರೀಟ್ಮೆಂಟ್ ಇಲ್ಲ. ನನಗೆ ಡಿಫಿಷಿಯನ್ಸಿ ಅಂದರೆ ವಿಟಮಿನ್ D3 ಇತ್ತಲ್ವ, ಸೊ ಅದಕ್ಕೆ ಒಂದು ಟ್ಯಾಬ್ಲೆಟ್ ಏನೋ ಕೊಟ್ಟಿದ್ದಾರೆ, ಅದು ಒಂದು ತೊಗೊಳ್ಳೋದಷ್ಟೇ, ಬೇರೆ ಏನಿಲ್ಲ. ಖಂಡಿತ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಕಂಪ್ಲೀಟಾಗಿ ನಾನು ರಿಸಲ್ಟ್ ನೋಡಿಕೊಂಡು ನನ್ನ ಹೆಲ್ತ್ ಹೇಗೆ ಸುಧಾರಿಸಿದೆ ಅಂತ ನೋಡಿಕೊಂಡು ನಿಮಗೆ ಖಂಡಿತ ಹೇಳ್ತೀನಿ. ಸೊ ತಿಂಡಿ ಒಂದು ಮುಗಿಸ್ಕೊಂಡು ಬಿಡೋಣ. ಇನ್ನೂ ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೋಬೇಕು. ಸೊ ಹಾಗಾಗಿ ನಾನು ಮೇಲ್ಗಡೆ ಟೆರೆಸ್ಗೆ ಹೋಗ್ಬಿಡ್ತೀನಿ. ಆ ಟೈಮಲ್ಲಿ ಬಟ್ಟೆ ಏನಾದರೂ ಒಣಗಾಕೋದಿರುತ್ತೆ. ಖುಷಿ ಆಲ್ರೆಡಿ ಮೇಲೆ ಹೊರಟಿದ್ದಾನೆ. ಸೊ ಒಂದಿಷ್ಟು ಬಟ್ಟೆಗಳಿವೆ, ಎಲ್ಲ ಬಟ್ಟೆಗಳು ಒಣಗಬೇಕು. ಇಲ್ಲಿ ನೋಡಿ, ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಎಷ್ಟೊಂದು ಮಗ್ಬಿಡುತ್ತೆ, ಆದರೆ ಒಂದು ಬಿಡಲ್ಲ ಖುಷಿಮ, ಎಲ್ಲ ಕಿತ್ತು ಹಾಕ್ತಾನೆ. ಸೊ ಪಾಪು ಇನ್ನೂ ಇಲ್ಲೇ ಮಲ್ಕೊಂಡಿದ್ದಾನೆ. ಬಂದೆ ಎತ್ಕೊಂಬರ್ಬೇಕು, ನೀನು ಎತ್ಕೊಂಡು ಹೋಗಲ್ಲ, ನನ್ನನ್ನು ಕರಿತೀಯ.
ಸೊ ಪಾಪು ಇಲ್ಲೇ ಮಲಗಿದ್ದಾನೆ, ಸೌಂಡ್ ಕೇಳಿಸುತ್ತೆ. ಸೊ ಅವನು ಎದ್ದೇಳೋದ್ರೊಳಗೆ ಹೋಗ್ಬಿಟ್ಟು ಒಣಗಾಕ್ಬಿಟ್ಟು ಬರೋಣ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಟೆರೆಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ವ್ಯೂ ಎಲ್ಲ, ಮೇಲ್ಗಡೆ ಬಂದರೆ ಒಂಥರ ಈವ್ನಿಂಗಲ್ಲಿ ಬರಬೇಕು, ಕಂಪ್ಲೀಟ್ ಬೆಂಗಳೂರನ್ನೇ ನೋಡ್ಬೋದು. ಫುಲ್ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಫುಲ್ಲು ಈ ಥರ ಕಾಣಿಸ್ತಾ ಇದೆ, ಬಟ್ ಸಂಜೆ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖುಷಿಮಾ ಏನು ಮಾಡ್ತಿದ್ಯಾ? ಟಾಟಲ್ ಇಷ್ಟೇ ಎಲ್ಲ ಗಲೀಜಾಗ್ಬಿಟ್ಟೈತೆ ನೋಡು, ನೀರೆಲ್ಲ ತೆಗಿಬೇಕು ವಾಪಸ್ಸು. ಸರಿ ನೀನು ತೆಗಿದಾರು, ನಾನು ಬಟ್ಟೆ ಒಣಗಾಕ್ತೀನಿ. ಟಾಟಲ್ ಅದಕ್ಕೆ ಬಿಡು, ಓಕೆನಾ? ಅದಕ್ಕೆ ಬಿಟ್ಟು ನಾನೇನು ಮಾಡಲಿ? ಓ ಆಯ್ತು ಬಿಡು, ನಾನು ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಏನಪ್ಪ ನಿಂದು? ಕೈಯೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಅಲ್ಲಿದೆ ನೋಡು ಸೈಡಲ್ಲಿ, ಕೆಳಗಡೆ ಸೈಡಲ್ಲಿದೆ ನೋಡು, ಕೆಳಗಡೆ ಇದರಲ್ಲಿ ಸೈಡಲ್ಲಿದೆ ನೋಡು, ಹುಡುಕು. ಏನಕ್ಕೂ ಕೈ ಹಾಕಿ ಅವನು ಇದು ಮಾಡ್ತಿರಲಿಲ್ಲ, ಯಾಕೋ ಧೈರ್ಯ ಮಾಡಿ. ಇಲ್ವಾ ಟೋಟಲ್ ಇಲ್ವಾ? ಇದರೊಳಗಿಲ್ವಾ? ನಾನಂತೂ ಕೈ ಹಾಕಲ್ಲಪ್ಪ, ನಾನಂತೂ ಮುಟ್ಟಲ್ಲ. ಇದು ನಮ್ಮ ಖುಷಿ ಮನೆ ಮುಟ್ಟಬೇಕು. ಅಪ್ಪ ಮಗ ಏನೇನು ಮಾಡ್ತಿರೋ ಮಾರಾಯ. ಟೋಟಲ್ ಇಲ್ಲ ಅಪ್ಪು, ಟೋಟಲ್ ಇಲ್ಲ. ಎಲ್ಲೋಯ್ತು ಟೋಟಲ್? ಎಲ್ಲಿಟ್ಟೈತೆ? ಪಪ್ಪಂಗೆ ಫೋನ್ ಮಾಡೋಣ. ಟೋಟಲ್ ಕಾಣಿಸ್ತಿಲ್ಲ, ಕೆಳಗೂ ಬಿಟ್ಟಿಲ್ಲ, ಇಲ್ಲೆಲ್ಲೂ ಇಲ್ಲ. ಎಲ್ಲೋದು? ಎಲ್ಲೋಯ್ತು? ಎಲ್ಲೋದು? ಅವೆಲ್ಲೂ ಹೋಗೋದು ಇಲ್ಲ, ಬಕೆಟಲ್ಲಿರೋದು. ಎಲ್ಲೋಯ್ತು? ಪಪ್ಪಂಗೆ ಫೋನ್ ಮಾಡೋಣ. ಫೋನ್ ಮಾಡಿ ಒಂದ್ಸಲ ಕೇಳ್ತೀನಿ. ಸೊ ಇನ್ನು ಆಮೆಗಳು ಎಲ್ಲೋದ್ವು ಅಂತಲೇ ಗೊತ್ತಾಗ್ತಿಲ್ಲ. ಮೇ ಬಿ ಅದು ಬಕೆಟ್ ಬಿಟ್ಟು ಆಚೆ ಅಂತೂ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಏನಾಗೈತೋ ಗೊತ್ತಿಲ್ಲ. ಇರಲಿ ಪರವಾಗಿಲ್ಲ, ಏನು ಮಾಡೋಂಗಿಲ್ಲ ಅಲ್ಲ. ಎಲ್ಲೋಯ್ತಮ್ಮ ಖುಷಿ ಅಂತೂ ಅವ್ರ ಪಪ್ಪಂಗೆ ಅಲ್ಲಿರೋರು ಎಲ್ಲರಿಗೂ ಫೋನ್ ಮಾಡಿ ತಲೆ ತಿಂದ್ಬಿಡ್ತಾನೆ, ಎಲ್ಲೋಯ್ತು ಅಂತ ಹೇಳ್ಬಿಟ್ಟು. ಇನ್ನು ನನಗೊಂದು ಚಾಪಿಂಗ್ ಬೋರ್ಡ್ ಬೇಕಾಗಿತ್ತು. ಅಂದರೆ ನನ್ನ ಹತ್ರ ಮುಂಚೆ ಈ ಥರ ವುಡನ್ನಿಂದಿತ್ತು, ತುಂಬ ದಿವಸಗಳಿಂದ ಯೂಸ್ ಮಾಡ್ತಾಯಿದ್ದೆ ನಾನು ಇದನ್ನ. ಬಟ್ ನಾನು ಇದೆಲ್ಲ ತುಂಬ ಬ್ಲ್ಯಾಕ್ ಅನ್ನಿಸ್ತಾ ಇತ್ತು. ನಾನು ಗ್ಯಾಸ್ ಸ್ಟವ್ ಹತ್ರ ಒಂದು ಸಲ ಇಟ್ಟಿದ್ದೆ, ಮೇ ಬಿ ಅದು ಸುಟ್ಟಿರೋದಕ್ಕೋ ಏನೋ ಗೊತ್ತಿಲ್ಲ, ಈ ಥರ ಆಗಿಬಿಟ್ಟಿತ್ತು. ಆಮೇಲೆ ಸ್ಮೆಲ್ ಬೇರೆ ಇರುತ್ತಲ್ವ, ಸೊ ಹಾಗಾಗಿ ಈ ಥರದ್ದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಬಿಸಿಲಿಗೆ ಇಡಬೇಕು ಅದನ್ನೆಲ್ಲ. ಸ್ವಲ್ಪ ಎಲ್ಲಾದರೂ ನೆರಳಲ್ಲಿ ಇಟ್ಬಿಟ್ರೆ ಒಂಥರ ಸ್ಮೆಲ್ ಬರೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಥರದ್ದು ಒಂದು ಸ್ಟೀಲಿಂದು ಚಾಪರ್ನ ತರಿಸ್ಕೊಂಡೆ. ತರಕಾರಿ ಕಟ್ ಮಾಡೋದನ್ನು ತರಿಸ್ಕೊಂಡೆ ಸ್ಟೀಲಿಂದು. ಸೊ ವೆಜಿಟೇಬಲ್ ಕಟ್ ಮಾಡೋದಕ್ಕೆ, ಇದರಲ್ಲಿನೂ ದೊಡ್ಡ ಸೈಜು ಸಿಗುತ್ತೆ, ಅದು ಚಪಾತಿ ಓದೋದಕ್ಕೆ ಅದಕ್ಕೂ ಯೂಸ್ ಆಗುತ್ತೆ. ನಂಗೆ ಇಷ್ಟ ಆದರೆ ಸಾಕಾಗತ್ತೆ ತರಕಾರಿಗೆ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ತರಿಸ್ಕೊಂಡೆ ಅಲ್ಲಮ್ಮ. ಸೊ ಖುಷಿಗೆ ಬನಾನಾ ಮಿಲ್ಕ್ ಶೇಕ್ ಬೇಕಂತೆ. ಇದನ್ನು ಈ ಥರನೂ ಪ್ಲೇಸ್ ಮಾಡ್ಕೋಬೋದು, ಈ ಥರ ಆರಾಮಾಗಿ ಇಲ್ಲಿ ಕೆಳಗೆ ಹಿಂಗೆ ಅಟ್ಯಾಚ್ ಮಾಡ್ಕೋಬೋದು. ನೀವೇನಾದರೂ ತರಕಾರಿ ಎಳೆಯೋದಕ್ಕೆ ಡಸ್ಟ್ಬಿನ್ ಅಂದರೆ ಈರುಳ್ಳಿ ಕಟ್ ಮಾಡಿದ್ದು ಅದೆಲ್ಲನೂ ಒಂದು ಈ ಕಡೆ ನೇತಾಕೊಳ್ಳೋದು ಒಂದು ಡಸ್ಟ್ಬಿನ್ ಬರುತ್ತೆ. ಸೊ ಅದನ್ನ ಹಾಕ್ಕೊಂಡ್ರೆ ಹಿಂಗೆ ದಬ್ಕೊಂಡು ಬಿಡ್ಬೋದು ಆರಾಮಾಗಿ, ಏನೂ ತೊಂದರೆ ಇಲ್ಲ. ಆಮೇಲೆ ಇದು ಏನು ಗೊತ್ತಾ, ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಏನು ಫುಡ್ಡು ತರಕಾರಿ ಏನಾದರೂ ಆಗಿರಲಿ ರಿಯಾಕ್ಷನ್ ಏನೂ ಆಗಲ್ಲ. ಹೌದು ನೋಡಮ್ಮ ಹಿಂಗೆ ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ಚೆಕ್ಔಟ್ ಮಾಡಿ. ಚೆನ್ನಾಗಿದೆ ಅಲ್ಲಮ್ಮ. ಬನಾನಾ ಮಿಲ್ಕ್ ಶೇಕ್ ಅಂದೆಲ್ಲ ಮಾಡೋಣ. ಬನಾನಾ ಎಲ್ಲಿಟ್ಟೆ? ಬನಾನಾ ಹಿಡ್ಕೊಂಬಂದಿದ್ದ ಅವನು, ಬನಾನಾ ಚಾಕು ಎರಡೂ. ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಡೋಮ್ಮ ನನಗೆ ಅಂತ ಹೇಳ್ಬಿಟ್ಟು ಸೊ ಮಾಡಿಕೊಡೋದು. ಬಾಯಲ್ಲಿ ಫಸ್ಟ್ ತೊಳೆದ್ಬಿಡೋಣ, ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡೋಣ. ಇದೇನಪ್ಪ ನೀನು ಫ್ರಿಜ್ ಹತ್ರ ಏನಾದರೂ ಒಂದು ಚೇರ್ ಗೀರ್ ಹಾಕ್ಕೊಂಡೇ ಇಟ್ಕೊಂಡಿರ್ತೀಯ ನೋಡಪ್ಪ.
ಕಟ್ ಮಾಡು. ಕ್ಯಾಪ್ ಎಲ್ಲಿ ನೋಡಿದೆ ಇದ್ರದ್ದು? ಇನ್ನು ಖುಷಿಗೆ ಬನಾನಾ ಮಿಲ್ಕ್ ಶೇಕ್ ಬೇಕಿತ್ತಂತೆ, ಅದಕ್ಕೆ ಬನಾನಾ ತೊಗೊಂಡ್ಬಿಟ್ಟಿದ್ದಾನೆ. ಸೊ ಕಟ್ ಮಾಡಿ ಬೇಗ, ಬನಾನಾ ಮಿಲ್ಕ್ ಶೇಕ್ ಅಂದಿಲ್ಲ. ಅವನೇನು ಇಷ್ಟಪಡ್ತಾನೋ ಅದು. ಸೊ ಬನಾನಾ ಮಿಲ್ಕ್ ಶೇಕಿಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಖುಷಿ ಮಾತು ತೋರಿಸ್ಕೊಡ್ತಾನೆ. ಓಕೆನಾ ಖುಷಿ? ಶೋರ್? ಪಕ್ಕ ಪಕ್ಕ ಹೇಳ್ಬೇಕು, ಮಾತಾಡಬೇಕು. ಇದು ಬನಾನಾ. ನೆಕ್ಸ್ಟ್ ಇದು ಡೇಟ್ಸ್. ಕಟ್ ಮಾಡಿಬಿಡಪ್ಪಿ. ಪಾಪು ಇನ್ನೇನು ಎದ್ದು ಬಿಡ್ತಾನೆ, ಸಮಯ ಆಯಿತು. ಸೊ ಆಲ್ರೆಡಿ 2 ಸತಿ ಎದ್ದಿದ್ದ, ಹಾಗೆ ತೂಗ್ಬಿಟ್ಟು ಹಂಗೆ ಮಲಗಿಸಿದ್ದೀನಿ. ಸೊ ಇನ್ನು ಎದ್ದೇಳ್ತಾನೆ, ಮುಗೀತು. ತಗೋ, ಈಗ ಏನೇನು ಹಾಕೋದು ಅಂತ ಹೇಳ್ಬಿಟ್ಟು ನೀನು ತೋರಿಸ್ಬೇಕು. ಓಕೆ? ಸೊ ಶೆಫ್, ಏನೇನು ಮಾಡ್ತಾ ಇದ್ದೀರಾ? ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀರಾ. ಓಕೆ ಫೈನ್. ಏನೇನು ಹಾಕ್ತೀರಾ ಸರ್? ಇದು ಏನು ಹಾಕಿವಿ, ಇದೊಂದು ಇದೇನು ಸರ್ ಇದು? ಅದು ಬನಾನಾ. ಇದೇನು ಮಾಸ್ಟರ್? ಅದಾ? ಅದು ತಿನ್ನಕ್ಕದು. ಡೇಟ್ಸ್ ಹಾಕ್ಬಿಡು. ಎಲ್ಲ ಹಾಕು, ಸಾಕು ಹಾಕು. ಅದು ಗ್ರೈಂಡ್ ಮಾಡುತ್ತೆ, ಹಾಕಮ್ಮ. ಏನು ಅದು ಇದೇ ಗ್ರೈಂಡ್ ಮಾಡುತ್ತೆ, ಅದ್ರೊಳಗೆ ಹಾಕಿ ಫುಲ್ಲು. ಎಸ್, ಡೇಟ್ಸು. ಆಮೇಲೆ ಬನಾನಾ. ಎಷ್ಟು ಹಾಕ್ಬೇಕು? 3. ಒಂದೇ ಅಲ್ವಾ ಕಟ್ ಮಾಡಿರೋದು? ಏನು ತಪ್ಪಾಗೆಲ್ಲ ಹೇಳ್ಬಿಟ್ರೆ? ಒಂದು ಬನಾನಾ, 3 ಡೇಟ್ಸ್, 1 ಬನಾನಾ. ಓಕೆ. ನೆಕ್ಸ್ಟ್ ಏನು ಹಾಕ್ಬೇಕು ಅದಕ್ಕೆ? ಅಷ್ಟೇ. ಏನು ಬೇರೆ ಏನೂ ಹಾಕಂಗಿಲ್ಲ ಅದರೊಳಗೆ? ಅಷ್ಟೇ ಹಾಕದ? ಏನು ಹಾಕ್ತೀಯ? ಇದು ಅಂದರೆ ಇದು ಹಾಲು ಹಾಕ್ಬೇಕು ತಾನೆ? ಹಾಂ, ಹಾಕಿ. ಏನೇದು ಹಾಕ್ತಾ ಇರೋದು? ಹಾಲು. ಎಸ್. ಸುತ್ತ ಕೈ ತೆಗಿಬ. ಇಲ್ಲ ತಗೋಕಿ, ಸುಡಲ್ಲದು. ತಗೋ, ಸಾಕು. ಅಮ್ಮ ಕೈ ಬಿಡಮ್ಮ. ನೀನು ಒಬ್ನಿಗೆ ಎತ್ತಕ್ಕಾಗತ್ತಮ್ಮ? ಎತ್ತಕ್ಕಾಗತ್ತೆ. ಹಾಕಮ್ಮ. ರೆಡಿನಾ ಸರ್? ಹಾಂ. ಏನದು? ಬನಾನಾ ಶೇಕ್. ಸರಿ ಹೇಳು. ಬನಾನಾ ಮಿಲ್ಕ್ ಶೇಕ್. ಕುಡಿನಾ? ಕುಡಿಬಿಡು. ಸರ್ ಶೋರ್? ಸರ್ ಪಕ್ಕ. ಟೇಸ್ಟ್ ಹೇಳ್ಬೇಕೀಗ ನಮಗೆ. ಕೂಡದೇ ಇಲ್ಲ ಶುರು ಮಾಡ್ಕೊಂಡ್ಯಾ? ಫುಲ್ ಕಂಪ್ಲೀಟ್ ಮಾಡಬೇಕು. ಯಮ್ಮಿ? ಹೇಳ್ಬೇಕು, ನೀನು ಹೇಳ್ಬೇಕಪ್ಪ. ಬನಾನಾ ಶೇಕ್ ರೆಡಿ ಆಯ್ತು. ಎಸ್. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಸೂಪರಾ? ಫಿನಿಶ್ ಮಾಡ್ಬೇಕೆಲ್ಲಾನು. ಓಕೆ. ಖುಷಿ ಜಾಸ್ತಿ ಕಾಳು ಹೆಚ್ಚಾಗಿ ತಿನ್ನಲ್ಲ, ಹಂಗಾಗಿ ನಾನು ಈ ಥರ ಏನಾದರೂ ಕಟ್ಲೆಟ್ ಥರ ಏನಾದರೂ ಮಾಡಿಕೊಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಬೇಯೋದಕ್ಕೆ ಒಂದು ಚಿಕ್ಕ ಆಲೂಗಡ್ಡೆ ಹಾಗೆ ಸ್ವಲ್ಪ ಕಾಬೂಲ್ ಕಡಲೆಕಾಳನ್ನ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಅದ್ರ ಕಟ್ಲೆಟ್ ಮಾಡಿಕೊಟ್ಬಿಡ್ತೀನಿ. ಸೊ ಮಧ್ಯಾಹ್ನಕ್ಕೆ ಅದು ಊಟ ಮುಗಿಸ್ಕೊತಾನೆ ಅವನು. ಅವ್ನಿಗೆ ಇಷ್ಟ ಬಂದಾಗೆಲ್ಲ ಒಂದೊಂದು ತೊಗೊಂಡು ತಿಂತಾ ಇರ್ತಾನೆ. ಆ ಥರ ಚಿಕ್ಕದು ಒಂದೊಂದು ಕಟ್ಲೆಟ್ ಮಾಡಿಕೊಟ್ರೆ ಸಂಜೆವರೆಗೂ ತಿಂತಾನೆ. ಕೆಲವೊಂದೊಂದು ದಿವಸ ಕಾಳು ಕೊಡ್ತೀನಲ್ವ, ಕಾಳು ಐಡಿಯಾಗಿ ತಿನ್ನಲ್ಲ ಅವನು, ಸ್ಟೀಮ್ ಮಾಡಿದ್ದು ತಿನ್ನಲ್ಲ. ಸೊ ಈ ಥರ ಮಾಡಿಕೊಟ್ರೆ ಹ್ಯಾಪಿಯಾಗಿ ತಿಂತಾನೆ. ಫಿನಿಶಾ ಮಿಲ್ಕ್ ಶೇಕು? ಫಿನಿಶ್. ಕಣ್ಣೂರಿದ್ದದು ಅಪ್ಪಾಜಿ, ಕಣ್ಣೂರಿತದ ಅದು ಮುಟ್ಟಿದ್ರೆ. ಮತ್ತು ಕೈ ತುಕೋಬೇಕು ನೋಡಿ, ನೀಟಾಗತ್ತಾ?
ಏನಪ್ಪಿ ಎಲ್ಲಿಟ್ಟೆ? ಅಯ್ಯೋ ಹೂ ಗಿಡ ಎಲ್ಲ ಹಾಳಾಗಲ್ಲ. ಇನ್ನು ಈ ಕಡೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ಸಾಕಾಗತ್ತೆ ಇಷ್ಟು. ಸುಡ್ತವೆ. ಈಗ ಮೊದಲೊಂದು ಚಾಪರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ಟೀಮ್ ಮಾಡಿ ಇಟ್ಕೊಂಡಿರೋಂಥ ಕಾಳು, ಸ್ವಲ್ಪ ಪನ್ನೀರ್, ಇಷ್ಟನ್ನು ಚೆನ್ನಾಗಿ ಚಾಪ್ ಮಾಡ್ಕೋಬೇಕು. ಇನ್ನು ಚಾಪ್ ಮಾಡಿ ಇಟ್ಕೊಂಡಿರೋಂಥ ಕಾಳು, ಆಲೂಗಡ್ಡೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಅರಿಶಿನ, ಇಲ್ಲಿ ಸ್ವಲ್ಪ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಲೂಗಡ್ಡೆ ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಆಲೂಗಡ್ಡೆ ಹಾಕೋದಷ್ಟೇ, ಚಿಕ್ಕದು ಒಂದು ಹಾಕಿದ್ರೂ ನಡೆಯುತ್ತೆ. ಇಷ್ಟೇ ಸಿಂಪಲ್. ಇಷ್ಟಿಷ್ಟು ಕಟ್ಲೆಟ್ ಥರ ರೆಡಿ ಮಾಡ್ಕೊಳ್ಳೋದು. ಇದನ್ನು ಮಕ್ಕಳು ಲಂಚ್ ಬಾಕ್ಸಿಗೂ ಸಹ ನೀವು ಪ್ಯಾಕ್ ಮಾಡಿ ಕಳಿಸ್ಬೋದು ಮಧ್ಯಾಹ್ನಕ್ಕೆ. ತುಂಬಾ ಫಿಲ್ಲಿಂಗ್, ಹಾಗೆ ಹೆಲ್ತಿ ಕೂಡ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಕೆಚಪ್ ಇಷ್ಟಪಡ್ತಾರೆ ಅಂದರೆ ಕೆಚಪ್ ಜೊತೆಗೆ, ಅಥವಾ ಮೊಸರು, ತಿಕ್ ಮೊಸರು ಬರುತ್ತಲ್ವ, ಗಟ್ಟಿ ಮೊಸರು, ಅದ್ರ ಜೊತೆ ಇಷ್ಟಪಡ್ತಾರೆ ಅಂದರೆ ಅದ್ರ ಜೊತೆ. ಸೊ ಇಷ್ಟೇ. ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೆಣ್ಣೆ ತಗೋದಿದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆನೂ ಬಳಸ್ಕೊಳ್ಬೋದು. ಬೆಣ್ಣೆ ಎಲ್ಲ ಇವಾಗ ಚೆನ್ನಾಗಿ ಕಾದಿದೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಟ್ಲೆಟ್. ಇದು ಇವಾಗ ಒಂದು ಕಡೆ ಫ್ರೈ ಆಗಿದೆ, ದಬಾಕೋದು. ಇನ್ನು ಫೈನಲಿ ಕಟ್ಲೆಟ್ ರೆಡಿ ಆಯಿತು. ಖುಷಿಮ ಫೇವ್ರೇಟ್ ಅಲ್ಲಮ್ಮ? ಎಸ್. ಹೇಗಿದೆ ಟೇಸ್ಟ್ ಹೇಳ್ಬೇಕು? ಓಕೆ. ತಿನ್ನೋದಕ್ಕೆ ಏನಾದರೂ ಒಂದು ಇರಲೇಬೇಕು ನಮ್ಮ ಖುಷಿಮಂಗೆ. ಸುಮ್ಮನೆ ಬೆಳಗಿಂದ ಸಂಜೆವರೆಗೂ ಬೇಜಾರಾದರೂ ಸರಿ ತಿಂತಾನೆ ಇರ್ತಾರೆ, ಏನಾದರೂ ಸ್ವಲ್ಪನಾದ್ರು. ಅಮ್ಮಿ, ಓಕೆ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಹೇಳಬೇಕು. ಟೇಸ್ಟ್ ಹೆಂಗಿತ್ತಮ್ಮ? ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಂತ ಹೇಳಿದ್ರೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಬಳಸಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಮ್ಮ. ಮಕ್ಕಳಿಗೆ ಮೆತ್ತಗೆ ತಿಂತಾರೆ ಅಂತ ಅಂದರೆ ಸಾಕು, ಇಷ್ಟ ಆಗುತ್ತೆ. ಕುಸುಮ ಹೆಂಗಿದ್ರು ತಿಂತಾನೆ. ಹೇಳಿದ್ನಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿ ಬೇಗ ಬರಬೇಕು ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಅಲ್ಲ. ನಾನು ನೋಡ್ತಿದ್ದಾಗ ಸಂಜೆ ಹಾಗೇ ಹೋಯ್ತು ಅಲ್ವ ಮೇಶ್? ಅಲ್ವ ಸಂಜೆ ಹಾಗೇ ಹೋಯ್ತು. ನಮ್ಮ ಪಾಪುನ ಮಲಗಿಸಿ ಎಬ್ಸಿ ನಮ್ಮ ಖುಷಿಮ ತಿನ್ನೋಕ್ಕೇನಾದರೂ ಕೊಡಮ್ಮ ಅಷ್ಟೇ ಹೇಳ್ತಿರ್ತಾನ ಅವನು. ಒಂದು ನಿಮಿಷ ಕೂತ್ಕೊಳ್ಳೋಕೆ ಬಿಡಲ್ಲ. ಹಾಯ್ ಹೇಳು, ಸೇ ಹಾಯ್. ಕೈಗೆ ಬಳೆಗಳು, ಆಮೇಲೆ ಕಾಲಿಗೆ ಗೆಜ್ಜೆ ಎಲ್ಲ ತೊಗೊಂಬಂದಿದ್ದಾರೆ ಹುಡ್ದಾರ ಎಲ್ಲನೂ ನಮ್ಮ ಅಪ್ಪಾಜಿಯವರು. ಸೊ ಒಂದೂ ಹಾಕ್ಸ್ಕೊಳ್ಳಲ್ಲ. ಯಾವಾಗಾದರೂ ಒಂದು ದಿವಸ ಏನಾದರೂ ಹಾಕ್ಬಿಟ್ರೆ ಕಿರಿಕಿರಿ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಅದನ್ನು ಉಂಗುರನೂ ತಂದೈತೆ ಅಪ್ಪಾಜಿ. ಹೌದು, ಉಂಗುರನೂ ತಂದೈತೆ. ಗುಡ್. ಅಣ್ಣನ ಬ್ರೇಸ್ಲೆಟು ಎಲ್ಲ ಐತೆ, ಒಂದೂ ಹಾಕ್ಸ್ಕೊಳ್ಳಲ್ಲ. ಹಾಕಿದ್ರೆ ಮಾತ್ರ ಕಿರಿ ಮಾಡ್ತಾ, ತೆಗಿಯೋವರೆಗೂ ಸುಮ್ಮನಿರಲ್ಲ.
ಸೊ ಕಪ್ಪು ದಾರನೂ ಕಟ್ಟಿದ್ದೆ, ಅದು ಬಿಗಿ ಆಯಿತು ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದೀನಿ. ಹಾಂ, ಪಾಪುದು ಬಳೆನೂ ಆಯ್ತಪ್ಪ. ಮತ್ತೆ ಅಷ್ಟೇ. ಮತ್ತೆ ಅವನಿಗೇನು ಸರ ಓಲೆ ಹಾಕೋಣ, ಸರ ಓಲೆ ಹಾಕೋಣ, ನಿಮ್ಮ ತಮ್ಮಂಗೆ ಸರ ಓಲೆ ಹಾಕೋಣ. ಗರ್ಲ್ ಅವನು? ಅದೇ ಗರ್ಲ್ ಅಲ್ಲ, ಬಾಯ್ ತಾನೆ ಅವನು. ನೀನಲ್ಲ ಪಾಪಣ್ಣ. ಇನ್ನು ಎಲ್ಲ ಬಟ್ಟೆಗಳು ಬಿಗಿ ಆಗ್ತವೆ. ಸೊ ಹಾಗಾಗಿ ಇನ್ನು ಮುಂದೆ ಏನ ಹಾಂ ನೀನು ಹಾಕ್ಯ, ನಿನ್ನ ಓದವೆ, ನೀನು ಹಾಕ್ಯ. ಸೊ ಇನ್ನು ಈ ಬಟ್ಟೆಗಳೆಲ್ಲ ಆಗ್ತಾ ಇಲ್ಲ ಆಲ್ರೆಡಿ. ಅದಕ್ಕೆ ಇವಾಗ ಹಾಕ್ಬಿಡೋಣ, ಇನ್ನೊಂದು ಸ್ವಲ್ಪ ದಿವಸ ನನ್ನ ತಿಂಗಳಾದರೂ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾನೆ. ಅದಕ್ಕೆ ಯಾವುದೂ ಹಾಕಿಲ್ಲ, ಎಲ್ಲನೂ ಎತ್ತಿಟ್ಬಿಟ್ಟಿದ್ದೀನಿ. ನೋಡೋಣ ಯಾವಾಗ ಹಾಕ್ಸ್ಕೊತಾನೆ. ಇನ್ನೊಂದು ತಿಂಗಳು ಬಿಟ್ಟು ಹಾಕೋಣ ಅಂತ. ಇವಾಗ ಆಲ್ರೆಡಿ 5 months ಕಂಪ್ಲೀಟ್ ಆಗ್ತಾ ಬಂತು. ಈಗ 1st February ಬಂದರೆ ಅಪ್ಪಾಜಿ ಮೈ ಮೇಲೆ ಬೀಳ್ತದದು ರಪ್ಪಂತ ಮೈ ಮೇಲೆ ಬೀಳ್ತದೆ. ನಿನ್ನ ಇಷ್ಟ. ಸೊ ಆ ಥರ ಈ 5 months ಕಂಪ್ಲೀಟ್ ಬೇರೆ ಆಗ್ತಾ ಬಂತು. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಹಾಕೋದಿನ್ನ. ಮಗಳಾಗ್ತಾನೆ ಅಂತ ಕೇಳ್ತೀರಿ, ನೋಡ್ರಿ ಕೆಳಗೆ ಹಾಕ್ತೀನಿ ಹೆಂಗೆ ಮಾಡ್ತಾನಂತ. ನಮ್ಗೆ ಇಷ್ಟ ಇದ್ದರೆ ಹಾಕ್ತಾನೆ. ಹಾಂ, ಮೈ ಮೇಲೆ ಬೀಳ್ತಪ್ಪ. ಇನ್ನು ಸ್ವಲ್ಪ ಬಟ್ಟೆ ಬೇರೆ ಮಡ್ಚೋದಿತ್ತು. ಬಟ್ಟೆ ಬೇರೆ ಅಣ್ಣನ ನೋಡು. ಸೊ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು, ಮಡ್ಚಿಟ್ಬಿಟ್ರೆ ಮುಗೀತು. ದಿನ ಹೆಂಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಫಾಸ್ಟಾಗಿ ಹೋಗ್ತೈತಿ. ಹೌದು, ಅಷ್ಟು ಫಾಸ್ಟಾಗಿ ಹೋಗ್ತಾಯಿದ್ದ ದಿನ. ಯಾಕೋ ಸ್ಪೆಕ್ಟ್ ಹಾಕೋರು ಇದೊಂದು ಪ್ರಾಬ್ಲಮ್ಮು. ಪದೇ ಒರೆಸ್ತಾನೆ ಇರಬೇಕು. ಹೌದು. ಇದೇನಕ್ಕೆ ಹಾಕ್ತೀರಾ ಅಂತ ಕೇಳ್ತಾ ಇದ್ರೆ ನಂಗೆ ಸ್ವಲ್ಪ ಅಂದರೆ ದೂರದೃಷ್ಟಿ. ಆಮೇಲೆ ಹೆಡ್ಏಕ್, ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು. ಅಂದರೆ ಚಿಕ್ಕ ವಯಸ್ಸಿಂದ ಅಂದೇ ಒಂದು 8th ಸ್ಟ್ಯಾಂಡರ್ಡಿಂದನೂ ನನಗಿದೆ. ಸೊ ಹಾಗಾಗಿ ನಾನು ಯಾವಾಗಲೂ ಹಾಕ್ತೀನಿ. ಇದಿಲ್ಲದೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಮಲ್ಗೋವರೆಗೂ ಅಷ್ಟೇನೆ. ಮಲ್ಗಿದ ಮೇಲೆ ಎದ್ದ ತಕ್ಷಣ ಹಾಕ್ಕೊಂಡು ಬಿಡ್ಬೇಕು. ಮಲ್ಕೊಂಡಾಗ ಮಾತ್ರ ನಾನು ಎತ್ತಿಡ್ದು, ಇಲ್ಲಾಂದರೆ ನಾನು ಎತ್ತೇ ಇಡಲ್ಲ. ಏನಮ್ಮ ಇನ್ನು ಈ ಪೇರೆಂಟಿಂಗ್ ಬಗ್ಗೆ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಪೇರೆಂಟಿಂಗಲ್ಲಿ ಒಂದು 2 ಟೈಪ್ ಆಫ್ ಪೇರೆಂಟಿಂಗ್. ಅಂದರೆ ಒಂದು ಏನು ಗೊತ್ತಾ, ನಿಮಗೆ ಮಾತಾಡಿಸ್ತಿಲ್ಲ ನಾನು, ನಿಮಗಲ್ಲ. ನೋ ಸಂಜೆ ದೀಪ ಎಲ್ಲ ಹಚ್ಬಿಟ್ಟು ಬಂದು ಕೂತ್ಕೊಂಡಿರೋದು ಅಲ್ವಾ. ಸೊ 2 ಟೈಪ್ ಆಫ್ ಪೇರೆಂಟಿಂಗ್ ಬರುತ್ತೆ. ಒಂದು ಫ್ರೀಡಮ್ ಪೇರೆಂಟಿಂಗ್ ಮತ್ತು ಹೆಲಿಕಾಪ್ಟರ್ ಪೇರೆಂಟಿಂಗ್. ಏನು ಗೊತ್ತಾ, ಹೆಲಿಕಾಪ್ಟರ್ ಪೇರೆಂಟಿಂಗ್ ಎಸ್ ಯು ಎಕ್ಸಾಕ್ಟ್ಲಿ ರೈಟ್ ಅಪ್ಪು. ಸೊ ಹೆಲಿಕಾಪ್ಟರ್ ಪೇರೆಂಟಿಂಗ್ ಬಗ್ಗೆ ಮಾತಾಡೋಣ ಅಂತ ಅಂದರೆ, ಫಸ್ಟು ಈ ಥರ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೇರೆಂಟ್ಸ್ ಮಕ್ಕಳನ್ನ ಏನಕ್ಕೂ ಸ್ವಾತಂತ್ರ್ಯವಾಗಿ ಇರೋದಕ್ಕೆ ಬಿಡೋದೇ ಇಲ್ಲ. ಸೊ ಅವರು ಎಲ್ಲೋ ಒಂದು ಹೋಗ್ತಾ ಇರ್ತಾರೆ, ಕೆಳಗಿಳಿದು ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಕೆಳಕ್ಕೂ ಬಿಡಲ್ಲ. ಫಸ್ಟು ಖುಷಿಯಾದಾಗಲೂ ಅಷ್ಟೇ, ನಾವು ಆಲ್ಮೋಸ್ಟ್ 5-6 monthsವರೆಗೂ ಅವನನ್ನು ಕೆಳಗಡೆ ಬಿಟ್ಟೇ ಇರಲಿಲ್ಲ. ಅಂದರೆ ಈ ಥರ ಉರುಳಾಡೋದಕ್ಕೆ ಕೆಳಗೆ ಆಗ್ತಿರಲಿಲ್ಲ, ಬೆಡ್ ಮೇಲೆ ಆಗ್ತಾಯಿದ್ವಿ. ಗಲೀಜಾಗ್ಬಿಡ್ತಾನೆ. ಅಂದರೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡೆ ಅವನನ್ನು ಮುಟ್ಟಬೇಕು. ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಓಕೆ. ಬಟ್ ಏನು ಗೊತ್ತಾ, ಬೆಳೀತಾ ಮಕ್ಕಳಿಗೆ ಅವ್ರಿಗೆ ಒಂದು ಸ್ವಾತಂತ್ರ್ಯ ಕೊಡಬೇಕು. ಅಂದರೆ ಏನೋ ಒಂದು ಮುಟ್ತಾ ಇರ್ತಾರೆ, ಲೈಕ್ ಏನೋ ಒಂದು ಕ್ಯಾಂಡಲ್ ಇಟ್ಟಿರ್ತೀವಿ ಅಂತ ಅಂದ್ಕೊಳ್ಳೋಣ. ಸೊ ಅದನ್ನು ನಾವು ಮುಟ್ಟಬೇಡಿ ಅಂತ ಹೇಳ್ಬಿಟ್ಟು ಎಳ್ಕೊಂಡ್ಬಿಟ್ರೆ ಅವ್ನಿಗೆ ಮತ್ತೆ ಅದನ್ನು ತಿರ್ಕೊಂಡು ಮುಟ್ಟಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ನಾವು ಅವ್ನಿಗೆ ಮುಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಅವನಿಗೆ ಗೊತ್ತಾಗುತ್ತೆ ಆವಾಗ, ಇದನ್ನು ಮುಟ್ಟಿದ್ರೆ ನಮಗೆ ಶಾಖ ತಗಲುತ್ತೆ, ನಾವು ಇದನ್ನು ಮುಟ್ಟಬಾರ್ದು. ಅಲ್ಲಿಗೆ ಗೊತ್ತಾಗುತ್ತೆ ಅವನಿಗೆ ಬೆಂಕಿ ಇದು. ಸೊ ಆ ಥರ ಮಕ್ಕಳನ್ನ ಆ ಥರ ಬಿಲ್ಡ್ ಮಾಡಬೇಕೇ ಹೊರತು, ನೀನು ಮುಟ್ಬೇಡ, ನೀನು ಅದು ಮುಟ್ಬೇಡ, ಇದನ್ನ ಹೇಳಿಬೇಡ. ಊಟ ಮಾಡಿಸ್ಬೇಕಾದ್ರೆ ಚಿಕ್ಕವರಿದ್ದಾಗ 1.1 ವರ್ಷ 1-2 ವರ್ಷ ನಿಮ್ಮ ಮಗನಿಗೆ ಹೇಗೆ ಊಟದಕ್ಕೆಲ್ಲ ಅವನೇ ಊಟ ಮಾಡ್ತಾನೆ, ನಮ್ಮ ಮಕ್ಳಿಗೆ ಇನ್ನೂ ಊಟ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ರಿ. ನಾನು ಆಲ್ಮೋಸ್ಟ್ ಒಂದು 6 months ಅಲ್ಲಿಂದ ಮಾಡಿ ತಿನ್ಸೋಕ್ಕೆ ಶುರು ಮಾಡಿದ್ದು. 1 ವರ್ಷದ ಮೇಲೆ ಒಂದು 2 ತಿಂಗಳವರೆಗೂ ಊಟ ಮಾಡಿಸ್ದೆ ಅಷ್ಟೇ ನಾನು.
ಅದಾದಮೇಲೆ ಅವನಿಗೆ ಕಂಪ್ಲೀಟಾಗಿ ಕೊಡ್ತಾಯಿದ್ದೆ. ಅವ್ನು ಎಲ್ಲಿ ಬೇಕಂದ್ರೆ ಅಲ್ಲಿ ಹರಡ್ಕೊಂಡು ತಿನ್ನೋನು, ಅವ್ನು ಕೇಳ್ದಾಗ ಕೊಡ್ತಾಯಿದ್ದೆ. ಅವ್ನ ಮುಂದೆ ಏನಾದರೂ ಒಂದು ಇಡ್ತಾಯಿದ್ದೆ, ಫ್ರೂಟ್ಸು ಅಥವಾ ಏನಾದರೂ ಒಂದು ಅವ್ನಿಗೇನು ಇಷ್ಟನೋ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿ ಇಡ್ತಾಯಿದ್ದೆ. ಸೊ ಅವನಿಗೆ ಇಂಟ್ರೆಸ್ಟ್ ಬಂದುಬಿಡ್ತು. ಅವನೇನೆ ಅದನ್ನು ಪಿಕ್ ಮಾಡೋನು, ತಿನ್ನೋನು, ಅದರಲ್ಲಿ ಒಂದೆರಡು ಥರ ಇಡ್ತಾಯಿದ್ದೆ. ಸೊ ಅದೇ ಆ ಥರ ಮಾಡ್ತಾಯಿದ್ದೆ. ಹರಡಿತಾರೆ ಮಕ್ಕಳು, ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಹರಟು ಬಿಡ್ತಾರೆ, ಮೈಯೆಲ್ಲ ಗಲೀಜು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಕೊಡದೆ ಹೋದರೆ ಅವ್ರು ಕಲ್ತ್ಕೊಳ್ಳೋದೇ ಇಲ್ಲ. ಸೊ ಆ ಥರ ಕೊಡಿ, ಪರವಾಗಿಲ್ಲ, ಅವ್ರು ಮುಟ್ಲಿ ಪರವಾಗಿಲ್ಲ, ಹರಡಲಿ ಪರವಾಗಿಲ್ಲ. ಸೊ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವರೆಲ್ಲ ಕಲ್ತ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಹೆಲಿಕಾಪ್ಟರ್ ಪೇರೆಂಟಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತ. ಅವರೆಲ್ಲೆಲ್ಲಿ ಹೋಗ್ತಾರೋ ಅವ್ರವ್ರು ಹಿಂದೆ ಅವ್ರು ಏನೇನು ಮುಟ್ತಾರೋ ಅದು ಮುಟ್ಬೇಡ ಅಂತ ಹೇಳ್ಬಿಟ್ಟು ಅವ್ರು ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ನೀವು ಬೇಡ ಅನ್ನೋದು ಅಲ್ವಾ. ಸೊ ನಮಗೆ ಕಷ್ಟ ಆಗ್ಬಿಡುತ್ತೆ ಅಂತ ನಾವು ಆ ರೀತಿಯಾಗಿ ಮಾಡ್ತೀವಲ್ವ. ಅಯ್ಯೋ ಮತ್ತೆ ನನಗೆ ಎಕ್ಸ್ಟ್ರಾ ಕೆಲಸ ಆಗ್ಬಿಡುತ್ತಪ್ಪ, ಇವನು ಈ ಥರ ಮಾಡಿಬಿಡ್ತಾನೆ, ಇವಳು ಈ ಥರ ಮಾಡಿಬಿಡ್ತಾಳೆ ಅನ್ನೋ ಥರ ಆಗ್ಬಿಡುತ್ತೆ. ದೇ ಹ್ಯಾವ್ ಟು ಲರ್ನ್. ಪರವಾಗಿಲ್ಲ, ಕಲಿತಾರೆ, ಹರಡ್ತಾರೆ. ನೆಕ್ಸ್ಟು ನನ್ನ ಮಗನಿಗಾದರೂ ಅಷ್ಟೇನೆ. ಇವಾಗ ಇತ್ತೀಚೆಗೆ ನಾನು ಪ್ರಾಕ್ಟೀಸ್ ಮಾಡಿರೋದೇನು ಅಂತ ಹೇಳಿದ್ರೆ, ಅವ್ನ ಟಾಯ್ಸು, ಅವ್ನ ಆಟ ಸಾಮಾನು ಇತ್ತೀಚೆಗೆ ನನಗೆಲ್ಲೂ ಕಣ್ಣಿಗೆ ಕಾಣಿಸಲ್ಲ. ನಾನು ಒಂದು ಸಲ ಕಸ್ಮರ್ಗೆ ಹಿಡ್ಕೊಂಡು ಕಸ ಹೊಡಿತೀನಿ ಅಂದರೆ ಸಾಕು, ಅವನ್ನೆಲ್ಲ ಎತ್ತಿಟ್ಬಿಡ್ತಾನೆ. ಯಾಕೆಂದರೆ ನಾನು ಒಂದೆರಡು ಸಲ ವಾರ್ನ್ ಮಾಡಿದ್ದೆ ಅವನಿಗೆ, ಅಪ್ಪು ನೀನು ಇದನ್ನ ಎತ್ತಿಟ್ಟಿಲ್ಲ ಅಂತೇಳಿದ್ರೆ ನಾನಂತೂ ಇದನ್ನು ಬಿಸಾಕ್ತೀನಪ್ಪ, ನಿನಗಂತೂ ಕಣ್ಣಿಗೆ ಸಿಗಲ್ಲ, ನಿನಗೆ ಸಿಗಲ್ಲ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಎವ್ರಿ ಟೈಮ್ ನಾನು ಕಸ್ಮರ್ಗೆ ತಗೊಂಡ ತಕ್ಷಣವೇ ಅವ್ನು ಏನೇನಿದೆ ಒಂದೆಲ್ಲ ಆಟ ಸಾಮಾನು ಎತ್ಬಿಟ್ಟು ಅವ್ನ ಜಾಗದಲ್ಲಿ ಅವ್ನು ಇಟ್ಕೋತಾನೆ. ಸೊ ಆ ಥರ ಒಂದು ರಿಮೋಟ್ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲನೂ ಎತ್ತಿಟ್ಬಿಡ್ತಾನೆ. ಸೊ ಈ ಥರ ಸ್ವಲ್ಪನೇ ಮಕ್ಕಳು ಅಂದಮೇಲೆ ಈ ಟೈಮಲ್ಲಿ, ಟೋಡ್ಲರ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಅವರನ್ನು ನಿಜವಾಗ್ಲೂ ನಿಭಾಯಿಸೋದು ತುಂಬಾ ಕಷ್ಟ ಇರುತ್ತೆ. ಇಂಥ ಟೈಮಲ್ಲಿ ನೋಡ್ಕೊಂಡು ಬಿಡ್ಬೋದ್ರಿ, ನಿಮ್ಮನ್ನು ನೋಡ್ಕೊಂಡು ಬಿಡ್ಬೋದ್ರಿ. ನೀವು ಟ್ರಾವೆಲ್ ಮಾಡ್ತೀಯಲ್ಲ, ಅದು ಯಾವಳೋದು ಅಂಬೆಗಾಲು ಇಡೋದು, ಅವಾಗ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ರೀ. ಹೌದ್ರಿ ಮಮ್ಮಿದಿನ್ನೂ ಭಾಳ ಕತೆ ಐತ್ರಿ. ಇಲ್ಲಿವರೆಗೂ ಆರಾಮಾಗಿದ್ಲು ಮಮ್ಮಿ, ಇನ್ಮೇಲೆ ಹಂಗಲ್ಲ ನಿಮ್ಮದು. ಐನೋ ಅಂದರೆ 1-2 ಮಂತ್ಸಲ್ಲಿ ನಾನೊಂದು 2 ಮಂತ್ಸಿಗೆಲ್ಲ ಬಂದೆ ಅಮ್ಮ ಮನೆಯಿಂದ. 1.5 ಮಂತ್ಸ್ ಆಗಿತ್ತು ಆವಾಗ ಬಂದೆ. ಆಲ್ಮೋಸ್ಟ್ 1.5-2 ಮಂತ್ಸಲ್ಲಿ ಮಕ್ಳಿಗೆ ತುಂಬ ಜಾಸ್ತಿ ನಿದ್ದೆ ಇರುತ್ತೆ. ಅವನು ಎದ್ದಿರ್ತಿದ್ದೆ ಒಂದು ಅರ್ಧ ಗಂಟೆ ಎದ್ದಿರ್ತಿದ್ದ, ಆಲ್ಮೋಸ್ಟ್ 1 or 2 hours ಮಲ್ಕೊತಿದ್ದ, ಮತ್ತು ಹಾಫ್ ಆನ್ ಅವರ್ ಎದ್ದೇಳ್ತಾ ಇದ್ದ. ನೀಟಾಗಿ ಜೋಡಿಸಿಡ್ಬೇಕಾಯ್ತಾ, ಕೊನೆಗೆಲ್ಲ ನೀಟಾಗಿ ಜೋಡಿಸಿಡ್ಬೇಕಾಯ್ತಾ, ಅದರಲ್ಲೇ ಜೋಡಿಸಿಡ್ಬೇಕು. ಆ ಥರ ಜೋಡಿಸಿ. ಸೊ ಆ ಥರ ಒಂದು ಹಾಫ್ ಆನ್ ಅವರ್ ಎದ್ದಿರ್ತಿದ್ದ, ಒಂದು 2 hours ಮಲ್ಕೋತಾ ಇದ್ದ. ಇವಾಗ ಆಲ್ರೆಡಿ 2 hours ಎದ್ದಿರ್ತಾನೆ, ಒಂದು ಹಾಫ್ ಆನ್ ಅವರ್ ಮಲ್ಕ್ತಾನೆ. ಇನ್ನೊಂದು 2 months ಆದರೆ ಡೈಲಿ ಬೆಳಗ್ಗೆ ಒಂದು ದಿನದಲ್ಲಿ ಒಂದು 4 ಸತಿ 1 hour ಮಲಗ್ಬೋದು ಅಷ್ಟೇನೆ, ಅಷ್ಟೂ ಇಲ್ಲ. ಗೊತ್ತಿಲ್ಲ, ನಮ್ಮ ಖುಷಿಮಾ ಸ್ವಲ್ಪ ಸೂಕ್ಷ್ಮ ಜಾಸ್ತಿ ಇದ್ದ. ಅಂದರೆ ಅವ್ನು ಏನೊಂದೂ ಬಾಯಲ್ಲಿ ಇಟ್ಕೋತಾ ಇರಲಿಲ್ಲ, ಬೇಡವಾಗದೇ ಇರೋದನ್ನು ಬಾಯಲ್ಲಿ ಇಟ್ಕೊಂಡ, ಏನೋ ಒಂದು ಲಾಕ್ ಮಾಡ್ಕೊಂಡ, ಏನೋ ಒಂಥರ ಕೈ ಗಲೀಜು ಮಾಡ್ಕೊಂಡ, ಕಾಲು ಗಲೀಜು ಮಾಡ್ಕೊಂಡ, ಆ ಥರ ಏನೂ ಮಾಡ್ತಾ ಇರಲಿಲ್ಲ. ನೋಡಬೇಕು ನಮ್ಮ ಖುಷಿ ನಮ್ಮ ಚಿಕ್ಕದು ಏನು ಮಾಡುತ್ತೆ ಅಂತ ಅಲ್ವಮ್ಮ. ಎತ್ಕೋಬೇಕಮ್ಮ ನಿಮಗೆ. ಸೊ ನಾನು ಈ ಥರ ಹೊರಗಡೆ ಕೂತ್ಕೊಂಡು ಬಿಡ್ತೀನಲ್ವ, ಅವನಿಗೂ ಖುಷಿ ಅಂತ ಅನಿಸುತ್ತೆ ಹೊರಗಡೆ ಕೂತ್ಕೊಳ್ಳೋದಕ್ಕೆ. ಬೇಕಿದ್ರೆ ನೋಡ್ರಪ್ಪ, ನಮ್ಮ ಹಳ್ಳಿ ಮಕ್ಕಳೇ ಸ್ಟ್ರಾಂಗು. ನೀವೇನೇ ಅನ್ಬೋದು, ನಾವು ಹಳ್ಳಿಲಿದ್ದು ಬಂದವರೇ, ನಾವು ಎಲ್ಲ ಕಡೆ ಎಲ್ಲ ನೋಡಿದ್ದೀವಿ, ಎಲ್ಲ ಕಡೆ ಅಡ್ಡಾಡಿದ್ದೀವಿ, ಎಲ್ಲ ಕಡೆ ಆಟ ಆಡ್ತಿದ್ವಿ. ಏನಾದರೂ ಒಂದು ಹಣ್ಣು ಅರಿಯೋದಾಗಿರ್ಬೋದು, ಒಂದು ಸೀಬೆಕಾಯಿ, ಏನೋ ಒಂದು ಆಗಿರ್ಬೋದು, ನಾವೇ ಕಿತ್ತು ತಿಂದಿದ್ದೀವಿ. ಸೊ ನಾವು ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಹಳ್ಳಿ ಮಕ್ಕಳು ಒಂದು ನೀರಲ್ಲಿ ಈಜಾಡೋದಾಗಿರ್ಬೋದು ಅಲ್ವಾ. ಅಮ್ಮ ಬಟ್ಟೆ ಒಗೆಯೋಕೆ ಹೋಗೋರು, ನಮ್ಮನ್ನೇನು ಬಟ್ಟೆ ಒಗೆಯೋಕೆ ಕೇಳ್ತಾ ಇರಲಿಲ್ಲ, ನಾವು ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡು ಬಿಡ್ತಿದ್ವಿ. ಸೊ ಆ ಥರ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜಾಸ್ತಿ ಸಿಕ್ತು, ಎಲ್ಲ ಜಾಸ್ತಿ ಸಿಗುತ್ತೆ ಅವ್ರಿಗೆ. ಆಟ ಆಡೋದಕ್ಕಾಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಎಲ್ಲ ಜೋರಾಗಿ ಸಿಗ್ತಾರೆ. ಬಟ್ ಸಿಟಿಲಿ ಹಂಗಲ್ಲ, ನಾನೇ ನೋಡಬಾರ್ದ, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ, ಯಾರಿದ್ದಾರೆ ಇಲ್ಲ, ಅಕ್ಕಪಕ್ಕನೂ ಯಾರೂ ಇಲ್ಲ, ಕಂಪ್ಲೀಟಾಗಿ ನಾನು ಒಬ್ಬಳೇ ನೋಡ್ಕೋಬೇಕು. ಅಟ್ಲೀಸ್ಟ್ ನಾನು ಸ್ನಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಇದ್ದಾಗಲೇ ಮಗು ನೋಡ್ಕೊತಿರ್ಬೇಕಾದ್ರೇ ಹೋಗ್ಬಿಟ್ಟು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರು ಹೋದ್ಮೇಲೆ ನನಗೇನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಆ ಥರ ಇರುತ್ತೆ ಅಲ್ವಾ. ನಿಮ್ಮನ್ನು ನೋಡ್ಕೊಳ್ಳೋದು ಮಮ್ಮಿಗೆ
ಅದೇ ಅಕ್ಕಪಕ್ಕ ಹಳ್ಳಿಲಾಗಿದ್ದರೆ ಅಕ್ಕಪಕ್ಕ ಮನೇಲಿ ಯಾರಾದರೂ ಒಬ್ರು ಇರ್ತಾರೆ ಆಟ ಆಡ್ಸೋರು, ಮಕ್ಕಳಾದರೂ ಇರ್ತಾರೆ, ನೋಡ್ಕೋತೀರಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಟ್ಲೀಸ್ಟ್ ಒಂದು ಕೆಲಸನಾದರೂ ಮಾಡ್ಕೊಂಡು ಬಿಡ್ಬೋದು. ಸೊ ಆ ಥರ ಇರುತ್ತೆ ಅಲ್ವಮ್ಮ. ಇನ್ನೂ ನಾನು ಲಾಸ್ಟ್ ವ್ಲಾಗಲ್ಲಿ Q&A ಮಾಡ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ನಾನು ನೋಟ್ ಮಾಡಿ ಇಟ್ಕೋಬೇಕು ಎಲ್ಲನೂ. ಸೊ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಲೂನ್ ಮಾಡಿದ್ಯಾ? ನೈಸ್. ಬಾಯ್ ಹೇಳಿ ಬಾಯ್ಲಿ. ಬಾಯ್. ಹಾಯ್.